ಬೆಲ್ಲ ನೋಡಿ, ಅಕ್ಕಿ, ಸೌತೆಕಾಯಿ, ಬೆಲ್ಲ. ಇಷ್ಟು ಹಾಕಿ ಇಷ್ಟು ಬೇಕಾಗ್ತದೆ ಸೌತೆಕಾಯಿ ಇಡ್ಲಿಗೆ. ಸೌತೆಕಾಯಿಯಿಂದ ಮಾಡುವಂತಹ ಇಡ್ಲಿ ಇದು ತುರಿಬೇಕು. ಇದನ್ನು ತುರಿಬೇಕಾಗ್ತದೆ. ಇದು ಅಕ್ಕಿನ ಪುಡಿ ಮಾಡಿ ನೆನೆಲಿಕ್ಕೆ ಹಾಕಬೇಕು. ಇದು ಅಕ್ಕಿ ಈ ಥರ ರವೆ ರವೆಯಾಗಿರಬೇಕು. ಅಕ್ಕಿ ನೋಡಿ, ರವೆ ರವೆಯಾಗಿರಬೇಕು. ಅಕ್ಕಿ ನಸೆ ನಸೆಯಾಗಿ ಇರಬೇಕಾಗ್ತದೆ. ಈ ಥರ ನಸೆ ನಸೆ ಇರಬೇಕು. ಅಕ್ಕಿ ಪುಡಿ ಮಾಡ್ಕೋಬೇಕು. ಈ ಥರ ನಸೆ ನಸೆ ಇರಬೇಕು ಅಕ್ಕಿ ನೋಡಿ. ಈ ಥರ ನಸೆ ನಸೆಯಾಗಿ ಇರಬೇಕಾಗ್ತದೆ ಅಕ್ಕಿ. ಇದು ಸೌತೆಕಾಯಿ ತುರಿಬೇಕು. ಇದು ಬೆಲ್ಲ ಕೂಡ ತುರಿಬೇಕು. ಒಟ್ಟಿಗೆ ಇದನ್ನೆಲ್ಲ ಸೇರಿಸಿ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಬೇಕಾಗ್ತದೆ. ಬೆಳಗಿನ ಉಪಹಾರಕ್ಕೆ ಸೌತೆಕಾಯಿ ಇಡ್ಲಿ ತಯಾರಾಗ್ತದೆ. ಮತ್ತು ಕೂಡ ನೀರು ಇಷ್ಟೇ ಇರಲಿ. ಮತ್ತು ಇದು ಸೌತೆಕಾಯಿ ನೀರು ಬಿಡ್ತದೆ, ಅದೇ ಸಾಕು. ಮತ್ತು ಬೆಲ್ಲ ಕೂಡ ನೀರು ಬಿಡೋದ್ರಿಂದ ನೀರು ಜಾಸ್ತಿ ಹಾಕಲಿಕ್ಕೆ ಹೋಗಬಾರ್ದು. ನೀರು ಜಾಸ್ತಿ ಹಾಕಲಿಕ್ಕೆ ಹೋದರೆ ಅದು ಮತ್ತೆ ನೀರಾಗ್ತದೆ. ಇಡ್ಲಿ ಮತ್ತು ಸರಿ ಬರುವುದಿಲ್ಲ. ಅದಕ್ಕೆ ಹೇಳಿದ್ದು, ಇದು ಇಡ್ಲಿ ಸರಿ ಬರುವುದಿಲ್ಲ. ಮತ್ತು ಇಷ್ಟು ನೀರು ನೆನೆಲಿಕ್ಕೆ ಹಾಕಿದರೆ ಸಾಕು. ಮತ್ತು ಜಾಸ್ತಿ ನೀರಾದರೂ ತೆಗಿಬೋದು ಅಕ್ಕಿಯಿಂದ. ಈ ಥರ ನಸೆ ನಸೆಯಾಗಿ ಇದ್ದರೆ ಸಾಕು. ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬಾರ್ದು. ಇಡ್ಲಿ ಸರಿ ಬರೋದಿಲ್ಲ. ಮತ್ತು ಇಡ್ಲಿ ಸರಿಯಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಒಂದು ಸೌತೆಕಾಯಿ ಸಾಕಾಗ್ತದೆ. ಮತ್ತು ಬೆಲ್ಲ ಇಷ್ಟನ್ನು ಹಾಕಬೇಕು. ಇಷ್ಟು ಪದಾರ್ಥದಲ್ಲಿ ಬೆಳಗಿನ ಉಪಹಾರದ ತಿಂಡಿಗೆ ಬೆಲ್ಲ ಹಾಕದೆ ಸೌತೆಕಾಯಿಯಿಂದ ಕೂಡ ಬೆಲ್ಲ ಸಿಹಿ ಇಷ್ಟ ಇಲ್ಲದಿದ್ದರೆ ಚಪ್ಪೆ ಕೂಡ ಮಾಡ್ಬೋದು. ಉಪ್ಪು, ಅಕ್ಕಿ, ಸೌತೆಕಾಯಿ ಇಷ್ಟು ಸೇರಿಸಿ ಕೂಡ ಮಾಡ್ಬೋದು. ಬೆಲ್ಲ ಸ್ಕಿಪ್ ಮಾಡ್ಬೋದು. ಇಷ್ಟ ಇಲ್ಲ ಅಂದರೆ, ಸಿಹಿ ಇಷ್ಟ ಇಲ್ಲ ಅಂದರೆ ಹಾಗೆ.